ನಮಸ್ತೆ, ನಾನು ಎಸ್ ಕೆ ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೆ. ಇಲ್ಲೊಬ್ಬ ಯುವತಿ ಸಣ್ಣ ಮಗುವನ್ನು ಕರ್ಕೊಂಡು ಸಮುದ್ರದ ದಂಡೆ ಮೇಲೆ ವಿಹಾರಕ್ಕೆ ಹೋಗಿರ್ತಾಳೆ. ಅಲ್ಲೇ ಉಸಿಕಿನಲ್ಲಿ ಆಡ್ಲಿಕ್ಕೆ ಬಿಟ್ಟಿರ್ತಾಳೆ. ಆದರೆ ಸಮುದ್ರದ ದೊಡ್ಡ ಅಲೆಗಳು ಬಂದು ಆ ಮಗುವನ್ನು ತಗೊಂಡು ಸಮುದ್ರ ಒಳಗೆ ಹೋಗ್ಬಿಡುತ್ತೆ. ಆಮೇಲೆ ಆಕಿ ಶಾಕ್ ಆಗಿ ಅಳೋದು, ಚೀರೋಡು, ಒದರಾಡೋದು, ಅಯ್ಯೋ ನನ್ನ ಮಗು ಹೋಯ್ತು, ರಕ್ಷಣೆ ಮಾಡಿರಿ. ಆ ಧ್ವನಿ, ಆಕೆಯ ಕಿರುಚುವಿಕೆ, ಅಳೋದು ದೇವರಿಗೆ ಕೇಳಿಸ್ತೋ ಏನೋ. ಪುನಃ ಸಮುದ್ರದ ಅಲೆಗಳ ಆ ಮಗುವನ್ನು ತಗೊಂಡು ಒಂದು ದಂಡೆಗೆ ಸುರಕ್ಷಿತವಾಗಿ ಬಿಡುತ್ತೆ. ಆಗ ಆ ಮಗುವನ್ನು ತಗೊಂಡು ಎದೆಗೆ ಹಚ್ಕೊಂಡು ಲಚ ಮುದ್ದು ಕೊಡ್ತಾಳೆ. ಅಯ್ಯೋ ನನ್ನ ಮಗು ಉಳಿತು ಅಂತ ಆಕೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಆದರೆ ಅದೇ ಕ್ಷಣದಲ್ಲಿ ಆಕೆಯ ಲಕ್ಷ್ಯ ಮಗುವಿನ ಪಾದಗಳ ಕಡೆ ಹೋಗುತ್ತೆ. ಪಾದಗಳಲ್ಲಿ ಒಂದು ಪಾದದಲ್ಲಿ ಶೂ ಇರಲ್ಲ. ಆಕೆ ಪುನಃ ಜೋರಾಗಿ ಚೀರಾಡೋದು, ಅಯ್ಯೋ ನನ್ನ ಮಗುವಿನ ಒಂದು ಪಾದದಲ್ಲಿ ಚಪ್ಪಲಿ ಕಳೆದೋಯ್ತು, ಶೂ ಇಲ್ಲ ಅಂತ ಒದರಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಸೊ ಮಗು ಸುರಕ್ಷಿತವಾಗಿ ಬಂದದ್ದನ್ನು ಆನಂದ ಪಡೋದು ಕೆಲವು ಕ್ಷಣ, ಆದ ತೃಪ್ತಿ, ಆ ಸಂತೋಷ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಕಡೆ ಕಳೆದು ಹೋಗ್ಬಿಡುತ್ತೆ. ಅಂದರೆ ಸಂತೋಷ ಅನ್ನೋದು ಬೇರೆ ಎಲ್ಲೂ ಇಲ್ಲ, ಹೊರಗಡೆ ಇಲ್ಲ, ನಮ್ಮೊಳಗೆ ಇದೆ. ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್, ಮನಸ್ಸಿನ ಸ್ಥಿತಿ ಅದು ಅನ್ನೋದನ್ನು ನಮಗೆ ಅರ್ಥ ಆಗಬೇಕು. ಮನುಷ್ಯರು ಏನು ಮಾಡ್ತಾರೆ, ಒಂದು ಕ್ಷಣದಲ್ಲಿ ಭೌತಿಕ ಹಾನಿ ಆಯಿತು ಅಂದರೆ ಪುನಃ ದುಃಖ ಪಡ್ತಾರೆ. ಧನ್ಯವಾದಗಳು. ಇದು ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ನಿಂದ ತಗೊಂಡಂಥ ಒಂದು ಉದಾಹರಣೆ.